ಅಲ್ಲ ಯಾಕೆ ರಿವೆಂಜ್ ಯಾಕೆ ಅಲ್ಲ ಹಗರಣ ಆಗಿರೋದು ನಿಜ ಇದೆ ಅಲ್ಲ. ಇವ್ರು ಯಾರು ಯತ್ನಾಳ್ ಸಾಹೇಬ್ರು ಹೇಳಿಲ್ಲ ಆಗಿದೆ ಅಂತ ಹೇಳಿ ಹೇಳಿದ್ರಲ್ಲ, ಯತ್ನಾಳ್ ಸಾಹೇಬ್ರು ಹೇಳಿದ್ರಲ್ಲ. ಮತ್ತೆ ಅವ್ರ ಪಕ್ಷದ ಶಾಸಕರೇ ಹೇಳಿದ್ರಕ್ಕಂತ ಮುಖಂಡರುಗಳು ಹೇಳಿದ್ಮೇಲೆ ಮತ್ತೆ ಅದ್ರ ತಪ್ಪೇನಿದೆ? ಆಮೇಲೆ ಜಸ್ಟಿಸ್ ಕುನ್ನೋರ್ ರಿಪೋರ್ಟ್ ನ ಅವ್ರು ಚಾಲೆಂಜ್ ಮಾಡ್ಲಿಲ್ಲ, ಯಾರು ಬೇಡ ಅಂತ ಹೇಳಿದಾರೆ? ಚಾಲೆಂಜ್ ಮಾಡಕ್ ಅವಕಾಶ ಇದೆ ಅಲ್ಲ. ಅಂದ್ರೆ ನಾವು ಅವ್ರ ಮೇಲೆ ಏನು ಯಾವ್ದು ಕಮಿಟಿ ಕುಂದರ್ಸ್ಬಾರ್ದು, ಕಮಿಟಿ ಅವ್ರ ವಿಚಾರಣೆ ಮಾಡಬಾರ್ದ ಏನ್ ಮಾಡಿದಾರೆ ಅಂತ ಹೇಳಿ? ಅದೇ ಈ ತರ ಮಾತನಾಡ್ತಾರಂತಂದ್ರೆ ಮತ್ತೇನ್ ಡೆಮಾಕ್ರೆಟಿಕ್ ವ್ಯಾಲ್ಯೂನಾಗ ಏನ್ ಬಂತು? ಪ್ರಹ್ಲಾದ್ ಜೋಶಿ ಸಾಹೇಬ್ರು ಈ ತರ ಮಾತನಾಡಿರ್ತಕ್ಕಂಥ ಸರಿಯಲ್ಲ. ಅವರಿಗೂ ಜುಡಿಷಿಯರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ಬೇಕು, ಅದೇ ಯಾವ್ದೇ ಕಮಿಟಿಗಾಗ್ಲಿ ಯಾವ್ದೇ ಕಮಿಷನ್ಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು. ಈ ರೀತಿ ಮಾತಾಡ್ತಕ್ಕಂಥ ಎಷ್ಟು ಸರಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಧಾರವಾಡ ಜಿಲ್ಲೆ ಜನರು, ಪ್ರಜ್ಞಾವಂತ ಮತದಾರರು, ಕರ್ನಾಟಕ ಜನ ಯೋಚನೆ ಮಾಡ್ಬೇಕು. ಈ ರೀತಿ ಮಾತುಗಳಿಗೆ ಎಷ್ಟು ಸರಿ ಎಷ್ಟು ತಪ್ಪು ಅಂತೇಳಿ ತಾವು ಆಲೋಚನೆ ಮಾಡ್ಬೇಕು. ಇವತ್ತು ನಮ್ಮ ಸರ್ಕಾರದ ಸಚಿವರಾಗಿರ್ತಕ್ಕಂಥ, ನಮ್ಮ ಟ್ರಾನ್ಸ್ಪೋರ್ಟ್ ಸಚಿವರಾಗಿರ್ತಕ್ಕಂಥ, ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಈ ಭಾಗಕ್ಕೆ 120 ಬಸ್ ಕೊಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಆ ಕಾರ್ಯಕ್ರಮ ಇದೇ ರೀತಿ ಬಹಳಷ್ಟು ಬಸ್ಗಳು ಬರ್ತಾ ಇದಾವೆ. ಸುಮಾರು 700ಕ್ಕೂ 800 ಬಸ್ ಕೊಡ್ತಕ್ಕಂಥ ಟಾರ್ಗೆಟ್ ಇದೆ. ಆಲ್ರೆಡಿ ಬಹಳಷ್ಟು ಬಸ್ಸಸ್ಗಳು ಬಂದಿದಾವೆ. ಇದು ಒಂದೇ ಸೆಟ್ ಆಗಿ 120 ಬಸ್ ಬರೋದ್ರಿಂದ ಇವತ್ತೊಂದು ಕಾರ್ಯಕ್ರಮ ಮುಖಾಂತರ ಜನಕ್ಕೆ ಅರ್ಪಣೆ ಮಾಡ್ತಾ ಇದ್ದೀವಿ. LRT ಪ್ರೋಗ್ರೆಸ್ ನಲ್ಲಿ ಇದೆ. ಅದೇನಾಗಿದೆ, ಸಾಧಕ ಬಾಧಕ ಒಂದು, ಯಾಕಂದ್ರೆ PPP ಮಾಡೆಲ್ ಅಲ್ಲಿ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದೀವಿ. ಸೊ ಬಹಳಷ್ಟು ರೌಂಡ್ಗಳು ಮೀಟಿಂಗ್ ಕೂಡ ಆಗಿದಾವೆ. ಈಗ ಅದೊಂದು ಸಂಪೂರ್ಣ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ ಫೀಸಿಬಿಲಿಟಿ ಸ್ಟಡಿ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಇನ್ನೊಂದು ಮಂತ್ಗಳಲ್ಲಿ ನಮಗೆ ಒಂದು ಸ್ವಲ್ಪ ಮೋರ್ ಕ್ಲಿಯರಿಟಿ ಸಿಗುತ್ತೆ. ಎಲ್ಲ ಹಿಂದೆ ಏನು ತಗೊಂಡಿಲ್ಲ, ಕನ್ಸಲ್ಟೇಷನ್ ಮಾಡ್ತಾ ಇದೀವಿ ತಿರ್ಗಾ. ವಿ ವಾಂಟ್ ಟು ಡೂ ಒನ್ಸ್ ಅಗೇನ್ ಇಂಟರ್ ಡಿಪಾರ್ಟ್ಮೆಂಟ್ ಕನ್ಸಲ್ಟೇಷನ್ ಮಾಡಬೇಕು ಒಂದು. ಆಮೇಲೆ ಸ್ವಲ್ಪ ಅದು ಪಬ್ಲಿಕ್ ವಲಯದಲ್ಲಿ ನ್ಯಾಷನಲ್ ಮೀಡಿಯಾಗಳು ಕೆಲವು ಮೇಕ್ ಬಿ ದೇ ಮಿಸ್ಅಂಡರ್ಸ್ಟುಡ್. ನಾವು ಕೇಳಿರ್ತಕ್ಕಂಥದ್ದು ಪ್ರಿಫರೆನ್ಸ್. ಸೊ ಅದನ್ನ ಮಿಸ್ರೀಡ್ ಮಾಡ್ಕೊಂಡು ಪ್ರೊಜೆಕ್ಷನ್ ಆಗಿ ತುಂಬಾ ವಲಯದಲ್ಲಿ ಪಾಸಿಟಿವ್ ನೆಗೆಟಿವ್ ಬರೋದ್ರಿಂದ ಸೊ ಒನ್ಸ್ ಅಗೇನ್ ವಿ ವಾಂಟ್ ಟು ಟೇಕ್ ಪಬ್ಲಿಕ್ ಒಪಿನಿಯನ್ಗೆ ಒತ್ತಾಕಿದೀವಿ. ಎಲ್ಲ ವಾಕ್ಸ್ ಆಫ್ ಲೈಫ್, ಎಲ್ಲ ಜನರನ್ನ ಕಾನ್ಫಿಡೆನ್ಸ್ ತಗೊಂಡು ಮತ್ತೆ ರೀಇಂಟ್ರೊಡ್ಯೂಸ್ ಮಾಡ್ತೀವಿ ಮುಂದೆ. ಅಲ್ಲ, ಎಲ್ಲ ವಾಕ್ಸ್ ಆಫ್ ಲೈಫ್, ಬರೀ ಕನ್ನಡ ಪರ ಸಂಘಟನೆ ಜೊತೆಗೆ ಬೇರೆ ಇಂಡಸ್ಟ್ರೀಸ್ ಜೊತೆ ಕೂಡ ಮಾತನಾಡ್ತೀವಿ. ಎಲ್ಲರೂ ಕಾನ್ಫಿಡೆನ್ಸ್ ತಗೊಂಡು ಮಾಡ್ತೀವಿ. ಇಲ್ಲ, ನಾವೇನ್ ಮಾಡಿದೀವಿ, ನಮ್ಮಲ್ಲಿ ESI ಒಂದು ವ್ಯವಸ್ಥೆ ಇದೆ. ನಮ್ಮಲ್ಲಿ ಏನಾಗಿದೆ, ವಿ ಆರ್ ಸ್ಪೆಂಡಿಂಗ್ 150 crores ಫಾರ್ ಮೆಡಿಸನ್ ರಫ್ಲಿ. ರಿಯಂಬರ್ಸ್ಮೆಂಟ್ ಮಾಡ್ತೀವಿ. 150 ಕೋಟಿ ಸಂಬಳ ಕೊಡ್ತಾ ಇದೀವಿ. 150 ಕೋಟಿ ರೀಕೂಪ್ ಮಾಡ್ತೀವಿ. ಬೇರೆ ಬೇರೆ ಹಾಸ್ಪಿಟಲ್ ಹೋದಾಗ ನಾವು ರಿಯಂಬರ್ಸ್ ಮಾಡ್ಕೊಡ್ತೀವಿ. ಸೊ ಓವರ್ ಆಲ್ ವಿ ಆರ್ ಸ್ಪೆಂಡಿಂಗ್ 450 to 500 crores. ಸೊ ನಮ್ಮ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಕೂಡ ನಾವು ಕಂಡ ಸಂದರ್ಭದಲ್ಲಿ ಹೇಳಿದ್ವಿ, ನಾವು ಕಂಪ್ಲೀಟ್ ಅಕ್ರೆಡಿಟೇಷನ್ ಮಾಡಿದೀವಿ. ಬೇರೆ ಹಾಸ್ಪಿಟಲ್ಸ್ಗಳು ಹೋಗ್ಬಾರ್ದು ಜನ. ಆ ರೀತಿ ಇನ್ಫ್ರಾಸ್ಟ್ರಕ್ಚರ್ ನಾವು ಮಾಡಬೇಕು. ಅದು ಮಾಡಿದ್ರೆ ನಮ್ಗೆ ಅನುಕೂಲ. ಯಾಕಂದ್ರೆ ಅಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕೋಟಿ ಇದ್ರ ESI ಫಂಡ್ ಅಲ್ಲಿ ಉಳಿದಿದೆ. ಸೊ ಅದನ್ನು ಕೇಳಿದೀವಿ. ಸಂಪೂರ್ಣವಾಗಿ ನಾವು ಇರತಕ್ಕಂತ ನಮ್ದೇನು ಬೆನಿಫಿಷರಿ ಇದ್ದಾರೆ, ಸುಮಾರು 45 ಲಕ್ಷ ಏನು ಬೆನಿಫಿಷರಿ ಇದ್ದಾರೆ. ಆ ಬೆನಿಫಿಷರಿ ಯಾವುದೇ ಕಾರಣಕ್ಕೆ ಬೇರೆ ಹಾಸ್ಪಿಟಲ್ ಹೋಗ್ಲಾರಂಗೆ ನಾವು ಆತರ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು. ಮಾಡಿದ್ರೆ ಏನಾಗುತ್ತೆ, ನಮ್ ದುಡ್ಡು ನಮಗೆ ಉಳಿತೈತೆ. ಸೊ ಈ 500 ಕೋಟಿ ಏನು ಖರ್ಚು ಮಾಡ್ತಾ ಇದೆ, ಆ ದುಡ್ಡು ನಮಗೆ ಸಂಪೂರ್ಣ ಉಳಿತೈತೆ ಅಂತ ಹೇಳಿ ಒಂದು ಪ್ರಪೋಸಲ್ ನ ಕೊಟ್ಟಿದೀವಿ. ಅದನ್ನ ಕಾಯ್ಬೇಕು. ಈಗ ಮುಂದೆ ಕೇಂದ್ರ ಸರ್ಕಾರ ಯಾವ ರೀತಿ ರಿಯಾಕ್ಟ್ ಮಾಡ್ತದೆ ನಾವು ಕಾಯ್ಬೇಕು. ಪಶ್ಚಿಮ ಘಟ್ಟದ ಅಭಿವೃದ್ಧಿಗೋಸ್ಕರ ನಗರ ಪ್ರದೇಶಗಳಿಗೆ ಟ್ಯಾಕ್ಸ್. ಅದು ಸರ್ಕಾರ ಯಾವುದೋ ಒಂದು ಯೋಚನೆ ಮಾಡಿದಾಗ ಸಾರ್ವಜನಿಕರಿಗೆ ತೊಂದರೆ ಆಗ್ಲಾರಂತ ಯೋಚನೆಗಳು ಮಾಡಿರ್ತಾರೆ. ಸೊ ಸೆಸ್ ಕಲೆಕ್ಟ್ ಮಾಡಕ್ಕೆ ಇವ್ರು ಒದರಾಡ್ತಾರೆ. ಇವರು ಮೊಸರು ಮೇಲೆ ಸೆಸ್ ಹಾಕ್ಯಾರೆ, ಉದ್ದಿನ ಕಡ್ಡಿ ಮೇಲೆ ಸೆಸ್ ಐತೆ, ಹಸಿರು ಬಳೆ ಮೇಲೆ ಸೆಸ್ ಐತೆ. ಇವ್ರ ಸೆಸ್ ಬಗ್ಗೆ ಮಾತಾಡಲ್ವಾ ಇವರು? ಬಿಜೆಪಿಯವರು ಎಲ್ಲದಕ್ಕೂ ರೀಸನಿಂಗ್ ಕೊಟ್ಕೊಂಡು ಸುಮ್ಮನೆ ಟೀಕೆ ಮಾಡಿದಾಗ ಅರ್ಥ ಏನಿದೆ? ಮೊಸರು ಮೇಲೆ ಸೆಸ್ ಇಲ್ವಾ? ಈಗ ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ಸೆಸ್ ಇಲ್ವಾ? ರೈತರು ಯಾವುದೇ ಒಂದು ಯಂತ್ರೋಪಕರಣ ಖರೀದಿ ಮಾಡೋದು ಅದ್ರ ಮೇಲೆ ಸೆಸ್ ಇಲ್ವಾ? ಏನ್ ರೈತರ ಬಗ್ಗೆ ಬಹಳ ದೊಡ್ಡ ಭಾಷಣ ಮಾಡ್ತಿದ್ರು ಬಿಜೆಪಿಯವರು. ಇವತ್ತು ಸ್ಪ್ರಿಂಕ್ಲರ್ಸ್ ಮೇಲೆ ಸೆಸ್ ಇದೆ, ಟ್ರ್ಯಾಕ್ಟರ್ ಮೇಲೆ ಸೆಸ್ ಇದೆ. ಯಾವ ಪ್ರಾಡಕ್ಟ್ ಮೇಲೆ ಸೆಸ್ ಇಲ್ಲ. ಇವತ್ತು ಹೋಗ್ಲಿ BPL ಯಾರನ್ನ ಮನೆ ಕಟ್ಕೊಂಡು ಅದ್ರ ಮೇಲೂ ಇವತ್ತು GST ಕಟ್ಟಬೇಕು. ಎಲ್ಲ ಕಡೆ GST ಇದೆಯಲ್ಲ. ಸೊ ಬರ್ತದ. ಅದು ಇದು ಯಾವಾಗ್ಲೂ ಇದ್ದೇ ಇರುತ್ತಲ್ಲ.
ಥ್ಯಾಂಕ್ ಯು, ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.